ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರೆ ಸಂತೆ ಯಾವುದಿದು ಅಂದರೆ ಇದು ಬೇರೆ ಸಂತೆ. ಸೊ ಯಾವುದು ಅಂತ ಹೇಳ್ತೀನಿ ಇವಾಗ. ಇದು ಮಳವಳ್ಳಿ ಸಂತೆ. ಸೊ ನಮ್ಮ ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಮೆಂಬರ್ಸು ತುಂಬ ಜನ ಕೇಳ್ತಿದ್ರು, ಸರ್ ಮಳವಳ್ಳಿ ವಿಡಿಯೋ ಮಾಡಿ, ಮಳವಳ್ಳಿ ಕುರಿ ಸಂತೆದು ಅಂತ. ಸೊ ನೋಡ್ಬೋದು ಇವಾಗ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇರುತ್ತೆ. ಈ ವಿಡಿಯೋ ಅಥವಾ ಇನ್ನೊಂದು ವಿಡಿಯೋ ಇರುತ್ತೆ. ಸೊ ಎಲ್ಲ ವಿಡಿಯೋಗಳನ್ನೂ ನೋಡಿ ನಮ್ಮ ಚಾನಲಲ್ಲಿ. ಸೊ ಇಲ್ಲಿ ಮೇಕೆಗಳು ಜಾಸ್ತಿ ಇಲ್ಲಿ. ಸೊ ಹಾಗೆ ಕುರಿಗಳು ಅವೆ, ಕುರಿಗಳ್ನ ತೋರಿಸ್ತೀನಿ, ಬಂಡೂರು ಕುರಿಗಳ್ನ ನೋಡ್ಬೋದು. ಇಲ್ಲಿ ಬಂಡೂರು ಕುರಿಗಳಂದ್ರೆ ಇವು ಸ್ವಲ್ಪ ಕ್ರಾಸೇ. ಇವು ನೋಡೋದು ಎಲ್ಲ ಕಂಪ್ಲೀಟ್ ಆಡುಗಳು, ಎಲ್ಲ ಹೈಬ್ರಿಡ್ ಆಡು, ಹಾಗೆ ನಾಟಿ ಆಡುಗಳು. ಇವೆಲ್ಲ ನಾಟಿ ಆಡುಗಳು, ಇವು ಮೇಕೆ. ನೋಡ್ಬೋದು ಇವೆಲ್ಲ ಇವು ನಾಟಿ ಕುರಿಗಳು. ಇವು ಇಲ್ಲೇನಂದ್ರೆ ಇಲ್ಲಿ ಪ್ರೆಗ್ನೆಂಟ್ ಆಗಿರೋ ಆಡುಗಳು ಹಾಗೆ ನಾಟಿ ಮೇಕೆಗಳು ತುಂಬ ಸಿಗ್ತವೆ. ಸೊ ಇವಾಗ ಈ ಸಂತೆ ಕಂಪ್ಲೀಟಾಗಿ ಎಲ್ಲನೂ ಒಂದು ಕಡೆಯಿಂದ ತೋರಿಸ್ಬಿಡ್ತೀನಿ. ಸೊ ಇನ್ನು ಬಂಡೂರು ಕುರಿಗಳದು ಅದು ಇನ್ನೊಂದು ವಿಡಿಯೋ ಇರುತ್ತೆ. ಸೊ ಅದನ್ನು ಕೂಡ ನೋಡಿ. ಇಲ್ಲೇನು ಅಷ್ಟು ಜಾಸ್ತಿ ಕುರಿಗಳು ಕಾಣ್ತಿಲ್ಲ, ಎಲ್ಲ ಮೇಕೆಗಳು ನೋಡ್ಬೋದು. ಆ ಕಡೆ ನೋಡ್ಬೋದು, ಅಲ್ಲಿ ಸ್ವಲ್ಪ ಕುರಿಮರಿಗಳಿವೆ. ಅವು ಬಿಟ್ಟರೆ ಇಲ್ಲಿ ನಾಟಿ ಮೇಕೆಗಳು ಅತಿ ಹೆಚ್ಚು ಸಿಗ್ತವೆ. ಸೊ ಬಂಡೂರು ಕುರಿಗಳು ಸ್ವಲ್ಪ ಕಡಿಮೆ ಇವೆ. ಸೊ ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಮೇಕೆ, ನಾಟಿ ಕುರಿ ಎಲ್ಲ ಇರುತ್ತೆ. ನೋಡೋದು ಇವೆಲ್ಲ ನಾಟಿ ಮರಿಗಳು. ಇವು ನಾಟಿ ಮರಿ ಅಂದರೆ ಮಾಮೂಲಿ ಮಂದೆ ಕುರಿ ಅಥವಾ ನಾಟಿ ಮರಿಗಳು ಅಥವಾ ಬಂಡೂರು ಕ್ರಾಸು. ಸೊ ನೋಡ್ಬೋದು ಇವೆಲ್ಲ ನಾಟಿ ಮೇಕೆಗಳು ಇವು. ಸೊ ಮಟನಲ್ಲಿ ಸುಮಾರು ವೀಡಿಯೋಗಳು ನೋಡಿದೆ ಯೂಟ್ಯೂಬ್ ಚಾನಲ್ಲಿ. ನಾಟಿ ಮೇಕೆ ಬಗ್ಗೆ ಸ್ವಲ್ಪ ಏನೇನೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟವ್ರೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಬಂಡೂರು ಕುರಿ ಇದಿರುತ್ತೆ, ಆ ವಿಡಿಯೋ ಕೂಡ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ಹೋಗಿ. ಇದರಲ್ಲಿ ಒಂದು 2 ಬ್ಯಾಚ್ ಇದ್ದಾವೆ ಬಂಡೂರು ಕುರಿಗಳು, ಪ್ಯೂರ್ ಬಂಡೂರು ಕುರಿ, ಒಳ್ಳೆ ಜಾತಿಲಿರುವಂಥ ಬಂಡೂರು ಕುರಿಗಳಿದ್ದಾವೆ. ಅವು ಇನ್ನೊಂದು ವೀಡಿಯೋದಲ್ಲಿರುತ್ತೆ, ಈ ವಿಡಿಯೋದಲ್ಲಿ ಅದು ಕವರ್ ಮಾಡೋಕ್ಕಾಗಲ್ಲ. ಸೊ ಆ ವಿಡಿಯೋ ಕೂಡ ನೋಡಿ. ಇದರಲ್ಲಿ ಬಂಡೂರು ಕ್ರಾಸ್ ಮರಿಗಳು ಈಗ ತೋರಿಸ್ತೀನಿ. ಅವನು ನೋಡೋದು ಇವೆಲ್ಲ ಬಂಡೂರು ಕ್ರಾಸ್ ಮತ್ತು ಇವು ನಾಟಿ. ಇವು ಇವೆಲ್ಲ ಇವು ಬಂಡೂರು ಕ್ರಾಸ್ ಮರಿ. ಇವು ಸೊ ಇವೆಲ್ಲ ಪ್ರೈಸ್ ಏನಂದರೆ 9,000ದಿಂದ 13,000-14,000 ರೇಂಜ್ ಅಷ್ಟೆ. ಇವೆಲ್ಲ ಒಂದು 9,000 ಅಷ್ಟೆ. ಅಂದರೆ ಅವಕ್ಕಿರೋ ಮಾರ್ಕೆಟ್ ಬಜಾರ್. ಇದು ಕೂಡ ಇದು ನಾಟಿ ಟಗರು. ಇದು ಬಂಡೂರು ಕ್ರಾಸು ಅಲ್ಲ, ನಾಟಿ. ಪಕ್ಕದಲ್ಲಿರುವಂಥದ್ದು ಒಂದು 60% ಬಂಡೂರು. ನೋಡ್ಬೋದು ಇಲ್ಲಿ ಕುರಿಗಳು ಮತ್ತು ಮರಿಗಳು ಕಡಿಮೆ ಬರ್ತವೆ ಸ್ವಲ್ಪ. ಅದೇ ಹೇಳಿದ್ನಲ್ಲ, 1-2 ಬ್ಯಾಚ್ ಇದ್ದಾವೆ ಕುರಿಗಳು ಅಂತ. ಅವು ಪ್ಯೂರ್ ಇದ್ದಾವೆ, ಒಳ್ಳೆ ಜಾತಿ ಕುರಿಗಳು. ಬಟ್ ಇನ್ನು ಮರಿಗಳಲ್ಲಿ ಎಲ್ಲ ಆಲ್ಮೋಸ್ಟ್ ಕ್ರಾಸೇ ಬರೋದು. ಯಾವ ಪ್ಯೂರ್ ಮರಿಗಳು ಬರೋಲ್ಲ. ಪ್ಯೂರ್ ಮರಿಗಳೆಲ್ಲ ಏನಿದ್ರು ಊರುಗಳಲ್ಲೇ ಸೇಲ್ ಆಗೋಯ್ತವೆ. ಅದಕ್ಕೆ ನಾನು ಹೇಳೋದು, ಪ್ಯೂರ್ ಮರಿಗಳೇನಿದ್ರು ನೀವು ತಗೊಳ್ಬೇಕಂದ್ರೆ ಹಳ್ಳಿಗಳಲ್ಲೇ ತಗೊಳ್ಳಿ ಅಂತ. ನೋಡ್ಬೋದು ಇದು ಟಗರು ಬಂಡೂರು ಕ್ರಾಸ್. ಏನು ಬೆಲೆ ಅಣ್ಣ ಇದು? 30,000. ಎಷ್ಟಲ್ಲಾಗಿದ್ದು? 6. ಸೊ ಇಲ್ಲಿ ನೋಡೋಲ್ಲ, ಇದೊಂದೇ ಟಗರು ಬಂದಿರೋದು.
ಇವೆಲ್ಲ ಇವು ನಾಟಿ ಮೇಕೆಗಳು. ಇಲ್ಲಿ ಟಗರುಗಳು ಕೂಡ ಬರೋದು ಕಡಿಮೆ, ಇನ್ನು ಮೇಕೆಗಳು ಬೇಕು ಅಂದರೆ ಸಿಗ್ತವೆ. ಮೇಕೆದು ಬೆಲೆ ಕೇಳ್ತೀನಿ. ಎಷ್ಟಣ ಅದು? ಎಷ್ಟಾಗ್ಬೋದಣ್ಣ ಅದು? ಇದ್ರೆ ಇಲ್ಲಿ ವಿಡಿಯೋ ಮಾಡೋಕೆ ಬಂದಾಗ ಯಾರು ಅಷ್ಟು ರೇಟ್ ಹೇಳಲ್ಲ, ಯಾಕೆಂದರೆ ಫಸ್ಟು ನೋಡಿ ಅಂತಾರೆ. ಯಾಕೆಂದರೆ ಈಗ ನಾವು ವಿಡಿಯೋ ಮಾಡೋಕೆ ಬಂದಿರೋದು, ಅವರು ನೋಡಿ ಅಂದರೆ ಈಗ ನಮಗೆ ತಗೊಳಕ್ಕಲ್ಲ. ಹಾಗಾಗಿ ಇಲ್ಲಿ ಯಾರು ರೇಟ್ಗಳು ಹೇಳಲ್ಲ, ಯಾಕೆಂದರೆ ಅವರು ತಗೊಳ್ಳೋರು ಬಂದಾಗಲೇ ಹೇಳ್ತೀವಿ ಅಂತಾರೆ. ಸೊ ಹಾಗಾಗಿ ನಾನು ಮೇಕೆಗಳ್ದು ಅಷ್ಟು ರೇಟ್ ಕೇಳೋಕ್ಕೆ ಹೋಗಲ್ಲ. ಟಗರುಗಳ್ದಾರೆ ನಮಗೆ ಗೊತ್ತು ರೇಟ್ ಏನು ಅಂತ, ಸೊ ಅದನ್ನು ನಾನು ಹೇಳ್ಬಿಡ್ಬೋದು. ಇಲ್ಲೆಲ್ಲ ಪ್ರೆಗ್ನೆಂಟ್ ಮೇಕೆಗಳು ಸಿಗ್ತವೆ. ಇವು ಹೌದು, ಇವೆಲ್ಲ ಪ್ರೆಗ್ನೆಂಟ್ ಆಡುಗಳು, ಅಂದರೆ ಇನ್ನೊಂದು ವೀಕ್ ಅಥವಾ 15 ಡೇಸಲ್ಲಿ ಮರಿ ಹಾಕುವಂಥವು ಇವು. ಹಾಗೆ ಈ ಥರ ಮರಿ ಹಾಕಿರುವಂಥ ಆಡುಗಳು ಸಿಗ್ತವೆ. ಇವೇನು ತಗೊಂಡಿರೋಣ ಇವು? ಇಲ್ಲ, ಸೇಲ್ ಬಂದಿರವ. ಅಂದರೆ ಏನು ಬೆಲೆ ಇವು? ಅದೇ 7-8 ಸಾವಿರ. ಅದೇ ಎಲ್ಲ ಮರಿ ಮೇಲೆ, ಸೈಜ್ ಮೇಲೆ. ಇದೆಷ್ಟಾಯ್ತದೆ ಇದು? 8 ಸಾವಿರ. ನಿಮ್ಮದು ಫೋನ್ ನಂಬರ್ ಇದೆಯಲ್ಲ? ಫೋನ್ ನಂಬರ್ ಇಲ್ಲ, ಮಳವಳ್ಳಿಗೆ ಬರ್ಬೇಕು ಸಂತೆಗೆ. ಹಾಂ, ಯೂಟ್ಯೂಬ್ ಚಾನಲ್ಗೆ. ಅಂದರೆ ಮಳವಳ್ಳಿಗೆ ಎವ್ರಿ ವೀಕ್ ಬರ್ತೀರಿ? ಎವ್ರಿ ವೀಕ್ ಮಳವಳ್ಳಿಗೆ ಬರ್ತೀರಿ? ಇದೆಷ್ಟಣ್ಣ ಇದು? ಇದೆಷ್ಟಾಗ್ಬೋದು? 8,500-9,000 ಸಾವಿರ. ಅಂದರೆ ಬಂಡೂರು ಕ್ರಾಸ್ ಇವು. ಅಂದರೆ ಪ್ಯೂರ್ ಮರಿಗಳು ಬರ್ತಾವಣ್ಣ ಇಲ್ಲಿ? ಪ್ಯೂರ್ ಮರಿಗಳು ಬರ್ತಾವೆ ಇಲ್ಲಿ? ಅಂದರೆ ಅವೆಲ್ಲ ಸ್ವಲ್ಪ ಕಾಸ್ಟ್ಲಿ ಏನು? ಸ್ನೇಹಿತರೆ, ಇವೆಲ್ಲ ಒಂದು 8-8,500 ಸಾವಿರ ಆಯ್ತವೆ. ಸೊ ಯಾರಾದರೂ ಬೇಕು ಅನ್ನೋರು ಮಳವಳ್ಳಿ ಸಂತೆಗೆ ಬನ್ನಿ. ಯಾಕೆಂದರೆ ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಳ್ಳಿಯಲ್ಲಿ ಯಾರೂ ಅಷ್ಟು ಫೋನ್ ಯೂಸ್ ಮಾಡಲ್ಲ, ಮಾಡ್ತಾರೆ ಬಟ್ ಕಡಿಮೆ.